ನಮಸ್ಕಾರ ಮೇಷರಾಶಿಯವರೇ, ಸೂರ್ಯನ ಬೆಳಕು ನಿಮ್ಮೊಳಗೆ ಹೊಸ ಶಕ್ತಿ ತುಂಬುತ್ತಿದೆ. ಕಣ್ಣು ತೆರೆದು ಕೇಳಿ, ಇಂದು ನಿಮ್ಮ ದಿನದ ಪ್ರಮುಖ ಸೂಚನೆಗಳು ಇಲ್ಲಿವೆ. ಮೇಷರಾಶಿಯ ಪ್ರವರ್ತಕ ಮನೋಭಾವ ಇಂದು ನಿಮ್ಮನ್ನು ಮುನ್ನಡೆಸುತ್ತದೆ. ಮಂಗಳನ ಉತ್ಸಾಹ ನಿಮ್ಮಲ್ಲಿ ನಾಯಕತ್ವ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ಹೊಸ ಆರಂಭಗಳಿಗೆ ಸಿದ್ಧರಾಗಿ, ನಿಮ್ಮ ಒಳಗಿನ ಬೆಂಕಿ ಈಗಲೇ ಜ್ವಲಿಸಲಿ. ಅವಿವಾಹಿತರಿಗೆ ಇಂದು ಅನಿರೀಕ್ಷಿತ ಸಂಭಾಷಣೆಗಳು ಆಕರ್ಷಣೆಯನ್ನು ತರಬಹುದು. ದಂಪತಿಗಳು ಭವಿಷ್ಯದ ಕನಸುಗಳ ಬಗ್ಗೆ ಗಂಭೀರವಾಗಿ ಮಾತನಾಡಿದರೆ ಸಂಬಂಧ ಗಾಢವಾಗುತ್ತದೆ. ಸೌಮ್ಯತೆ ಮತ್ತು ಪ್ರಾಮಾಣಿಕತೆ ನಿಮ್ಮ ಗೆಲುವಿನ ಕೀಲಿಕಾಯಿ. ಭಾನುವಾರದ ಸೌರಶಕ್ತಿ ನಿಮ್ಮ ಸ್ವಯಂ ಅಭಿವ್ಯಕ್ತಿಯನ್ನು ಹೆಚ್ಚಿಸುತ್ತದೆ. ಇತ್ತೀಚಿನ ಗುರಿಗಳನ್ನು ಪರಿಷ್ಕರಿಸಿ, ವೈಯಕ್ತಿಕ ಗಡಿಗಳನ್ನು ಬಲಪಡಿಸಿ, ನಿಮ್ಮ ತತ್ವದ ಮೇಲೆ ನಿಂತು ನಿರ್ಧಾರ ಕೈಗೊಳ್ಳಿ. ವೃತ್ತಿಯಲ್ಲಿ ಮಿತಿಗಳು ಮತ್ತು ಪ್ರಾಮಾಣಿಕತೆ ಮುಖ್ಯ. ಸಹಯೋಗಕ್ಕೆ ರಾಜತಾಂತ್ರಿಕ ಸಂಚಲನ ಬೇಕಾಗಬಹುದು. ಮುಂದಿನ ವಾರದ ದೀಠ ಯೋಜನೆಗಳಿಗೆ ಇಂದು ಚಿಂತನೆ ಮಾಡಿ ತಾಳ್ಮೆಯಿಂದ ಕಾರ್ಯತಂತ್ರ ರೂಪಿಸಿ. ಶರೀರದ ಚಲನೆ ಮತ್ತು ವಿಶ್ರಾಂತಿ ಸಮತೋಲನಕ್ಕೆ ಆದ್ಯತೆ ಕೊಡಿ. ಯೋಗ ಅಥವಾ ತೈಚಿ ಮೂಲಕ ಮಂಗಳ ಶಕ್ತಿಯನ್ನು ಸಮತೋಲನಗೊಳಿಸಿ. ಜಲಸಂಚಯನದ ಬಗ್ಗೆ ಜಾಗರೂಕತೆ ಇರಲಿ. ರಾತ್ರಿ ಹಾಲುಗವಾನ ಊಟ ಮಾಡಿ. ಚಂದ್ರನ ಬೆಳವಣಿಗೆ ಭಾವನಾತ್ಮಕ ವಿಷಯಗಳನ್ನು ಎತ್ತಿ ತರುತ್ತದೆ. ಕುಟುಂಬ ಸಂಬಂಧಗಳಲ್ಲಿ ಸಣ್ಣ ಉದ್ವಿಗ್ನತೆ ಇರಬಹುದು. ನಿಮ್ಮ ರಾಜತಾಂತ್ರಿಕ ಕೌಶಲ್ಯಗಳು ಸಹಾಯ ಮಾಡುತ್ತವೆ. ಬೆಳಗಿನ ಜರ್ನಲ್ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಅದೃಷ್ಟ ಸಂಖ್ಯೆಗಳು 7, 19, 26, 33, 45. ಸೌರಶಕ್ತಿ ಬೆಳಗಿನ ಸಮಯದಲ್ಲಿ ಆರ್ಥಿಕ ಅವಕಾಶಗಳನ್ನು ಉತ್ತೇಜಿಸುತ್ತದೆ. ಸಣ್ಣ ಸ್ಥಳೀಯ ಸಾಹಸಗಳು ನಿಮ್ಮ ಮನಸ್ಸಿಗೆ ಹೊಸ ಉಲ್ಲಾಸ ತರುತ್ತವೆ. ತಾಮ್ರ ಬಣ್ಣದ ಬಟ್ಟೆ ಧರಿಸಿ, ಜೇಬಿನಲ್ಲಿ ಕಾರ್ನೀಲಿಯನ್ ಸ್ಫಟಿಕ ಇಡಿ. ಸೂರ್ಯೋದಯಕ್ಕೆ ಪೂರ್ವಮುಖವಾಗಿ 7 ನಿಮಿಷ ಧ್ಯಾನ ಮಾಡಿ. 3 ಬಾರಿ ಓಂ ಕ್ರಂ ಜಪಿಸಿ. ಮೇಷನೆ, ನಿಮ್ಮ ಒಳಗಿನ ಬೆಂಕಿಯನ್ನು ಸಮತೋಲನಗೊಳಿಸಿ ಮತ್ತು ಧೈರ್ಯವಾಗಿ ಮುಂದಿನಕ್ಕೆ. ಈ ಹೊರಸ್ಕೋಪ್ ನಿಮಗೆ ಉಪಯುಕ್ತವಾಯಿತಾ? ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನುಭವಗಳನ್ನು ಕಮೆಂಟ್ ಮಾಡಿ. ನಮಸ್ಕಾರ ವೃಷಭ ರಾಶಿಯವರೇ, ಇಂದು ನಿಮ್ಮ ದಿನದ ಪ್ರಮುಖ ಸೂಚನೆಗಳನ್ನು ಸೂರ್ಯನ ಬೆಳಕು ಮತ್ತು ಶುಕ್ರನ ಮೃದು ಪ್ರಭಾವದೊಂದಿಗೆ ತಲುಪಿಸುತ್ತಿದ್ದೇವೆ. ಆಳವಾಗಿ ಉಸಿರೆಳೆದರೆ ನಿಮ್ಮ ಒಳಗಿನ ಭೂಮಿಯ ಶಕ್ತಿ ಕೇಳಿ. ಶುಕ್ರನ ಪ್ರಭಾವ ನಿಮ್ಮಲ್ಲಿ ಭೂಮಿಯ ಸ್ಥಿರತೆ ಮತ್ತು ಇಂದ್ರಿಯ ಸಂತೋಷವನ್ನು ಹೆಚ್ಚಿಸುತ್ತದೆ. ಶಾಶ್ವತ ಅಡಿಪಾಯಗಳನ್ನು ನಿರ್ಮಿಸುವ ನಿಮ್ಮ ಸ್ವಭಾವ ಇಂದು ನಿಮಗೆ ಸಹಾಯ ಮಾಡುತ್ತದೆ. ಸೌಂದರ್ಯ, ಆರಾಮ ಮತ್ತು ಗುಣಮಟ್ಟದ ಕಡೆ ಗಮನ ಹರಿಸಿ. ಇಂದು ಪ್ರಣಯವೂ ಸೃಜನಾತ್ಮಕ ಅಭಿವ್ಯಕ್ತಿಯಿಂದ ಹರಿಯುತ್ತದೆ. ಒಂಟಿಗಳು ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿದರೆ ಗಮನ ಸೆಳೆಯುತ್ತಾರೆ. ದಂಪತಿಗಳು ಒಟ್ಟಿಗೆ ಅಡುಗೆ ಮಾಡುವುದರಿಂದ ಅಥವಾ ಸೃಜನಾತ್ಮಕ ಯೋಜನೆಗಳನ್ನು ಹಂಚಿಕೊಳ್ಳುವುದರಿಂದ ಸಂಬಂಧಕ್ಕೆ ಹೊಸ ಉತ್ಸಾಹ ಸಿಗುತ್ತದೆ. ಭಾನುವಾರದ ಸೌರಶಕ್ತಿ ನಿಮ್ಮ ಆಂತರ ದೇವಾಲಯವನ್ನು ಬೆಳಗುತ್ತದೆ. ಬೆಳೆಯುತ್ತಿರುವ ಚಂದ್ರನು ಹಳೆಯ ಸ್ವಯಂ ಗ್ರಹಿಕೆಗಳನ್ನು ಬಿಡಲು ಪ್ರೇರೇಪಿಸುತ್ತದೆ. ನಿಮ್ಮ ಗುರುತಿನ ನವೀಕರಣಕ್ಕೆ ಅವಕಾಶ ನೀಡಿ. ನೀವೀಗ ನಿಮ್ಮ ಮಿತಿಗಳನ್ನು ಮೀರಿ ಬೆಳೆಯುತ್ತಿದ್ದೀರಿ. ಸಹೋದಯೋಗ ಮತ್ತು ತಂಡದ ನವೀನ ವಿಧಾನಗಳು ವೃತ್ತಿಯಲ್ಲಿ ಪ್ರಮುಖವಾಗುತ್ತವೆ. ಯೋಜನೆಗಳನ್ನು ಸೃಜನಾತ್ಮಕವಾಗಿ ವಿನ್ಯಾಸಗೊಳಿಸಿ. ನಿಮ್ಮ ವಿಶ್ವಸನೀಯತೆ ಬೇಸಿಗೆಯ ವೇಳೆಗೆ ಹೊಸ ಪಾಲುದಾರಿಕೆಗಳನ್ನು ಆಕರ್ಷಿಸುತ್ತದೆ. ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ದೀರ್ಘಕಾಲ ಯೋಜನೆಗಳಿಗೆ ಗಮನ ನೀಡಿ. ನೃತ್ಯ, ಈಜು ಅಥವಾ ಸೌಮ್ಯ ಯೋಗದಂತಹ ಲಯಾತ್ಮಕ ಚಟುವಟಿಕೆಗಳು ಇಂದು ಉತ್ತಮ. ತಾಜಾ ಹಸಿರು ತರಕಾರಿಗಳು, ಮೊಳಕೆ ಕಾಳುಗಳು ಮತ್ತು ಹೈಡ್ರೇಟಿಂಗ್ ಹಣ್ಣುಗಳನ್ನು ಆಹಾರದಲ್ಲಿ ಸೇರಿಸಿ. ಹೊಸ ಕ್ಷೇಮ ಅಭ್ಯಾಸಗಳನ್ನು ಸ್ಥಾಪಿಸಲು ಇದು ಸೂಕ್ತ ಸಮಯ. ಪ್ರತಿಬಿಂಬಾತ್ಮಕ ಭಾವನೆಗಳು ಹೃದಯವನ್ನು ತೆರೆಯುತ್ತವೆ. ಕುಟುಂಬ ಸಂಬಂಧಗಳಲ್ಲಿ ಸೌಮ್ಯ ಸಂವಾದಗಳು ಗಾಢತೆಯನ್ನು ತರಬಹುದು. ಪರಿಹಾರಗಳಿಗಾಗಿ ತ್ವರಿತ ನಿರ್ಣಯಕ್ಕೆ ಬರುವುದಕ್ಕಿಂತಲೂ ಉಪಸ್ಥಿತಿಯನ್ನು ಮತ್ತು ಸಹಾನುಭೂತಿಯನ್ನು ಆಯ್ಕೆ ಮಾಡಿ. ಅದೃಷ್ಟದ ಸೂಚನೆ ಮತ್ತು ಪ್ರಯಾಣ. ಅದೃಷ್ಟ ಸಂಖ್ಯೆಗಳು 7, 18, 23, 41, 56, 62. ಬೆಳಗ್ಗೆ 11ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಸೂರ್ಯನ ಗರಿಷ್ಠ ಶಕ್ತಿ ನಿಮ್ಮ ಅದೃಷ್ಟವನ್ನು ಉತ್ತೇಜಿಸುತ್ತದೆ. ಸ್ವಾಭಾವಿಕ ದಿನದ ಪ್ರವಾಸ ಅಥವಾ ಪ್ರಕೃತಿಯ ಬಳಿ ಸಮಯ ಕಳೆಯುವುದು ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತದೆ. ಈ ದಿನ ಪರಿಹಾರ ಮತ್ತು ಮುಕ್ತಾಯ. ಇಂದು ಪಚ್ಚೆ ಹಸಿರು ಬಣ್ಣ ಧರಿಸಿ. ಎಡಜೇಬಿನಲ್ಲಿ ಗುಲಾಬಿ ಸ್ಫಟಿಕ ಇಡಿ. ಸೂರ್ಯಾಸ್ತಕ್ಕೆ ತಾಮ್ರ ಮೇಣಬತ್ತಿಯನ್ನು ಬೆಳಗಿಸಿ ಮತ್ತು ಮೌನದಿಂದ ನಾನು ಎಲ್ಲ ರೂಪಗಳಲ್ಲಿ ಸಮೃದ್ಧಿಯನ್ನು ಸ್ವೀಕರಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಪುನರಾವರ್ತಿಸಿ. ವೃಷಭರೇ, ನಿಮ್ಮ ಸ್ಥಿರತೆಯೊಂದಿಗೆ ಮುನ್ನಡೆಸಿ. ಸೌಂದರ್ಯ ಮತ್ತು ಸಮೃದ್ಧಿ ನಿಮ್ಮ ಹಾದಿಯನ್ನು ಬೆಳಗಲಿ. ನಮಸ್ಕಾರ ಮಿಥುನ ರಾಶಿಯವರೇ, ಇಂದು ಭಾನುವಾರದ ಸೂರ್ಯನ ಬೆಳಕು ಮತ್ತು ಬೆಳೆಯುತ್ತಿರುವ ಚಂದ್ರನ ಪ್ರಭಾವ ನಿಮ್ಮ ಮನಸ್ಸಿಗೆ ಹೊಸ ಸ್ಪಷ್ಟತೆಯನ್ನು ತರುತ್ತದೆ. ಆಳವಾಗಿ ಉಸಿರಾಡಿದರೆ ನಿಮ್ಮ ಬೌದ್ಧಿಕ ಶಕ್ತಿಯು ಮತ್ತು ಸಂವಹನದ ಚುರುಕುತನವನ್ನು ಸ್ವೀಕರಿಸಿ. ಈಗಲೇ ಕೇಳಿ. ಬುಧನ ಶಕ್ತಿಯು ನಿಮ್ಮ ಬೌದ್ಧಿಕ ಕುತೂಹಲ ಮತ್ತು ಬಹುಮುಖತೆಯನ್ನು ಬೆಳಗಿಸುತ್ತದೆ. ಇಂದು ತಾತ್ವಿಕ ವಿಸ್ತರಣೆ ಮತ್ತು ಸೃಜನಶೀಲ ಸಂವಾದಕ್ಕೆ ಅವಕಾಶವಿದೆ.
ನಿಮ್ಮ ಮನಸ್ಸಿನ ಮಾರ್ಗಗಳನ್ನು ತೆರೆಯಿರಿ. ಹೊಸ ವಿಚಾರಗಳು ನಿಮ್ಮನ್ನು ಮುನ್ನಡೆಸಲಿವೆ. ಪ್ರೇಮದಲ್ಲಿ ಬೌದ್ಧಿಕ ಪ್ರಚೋದನೆ ಮುಖ್ಯ. ಒಂಟಿಗಳು ಶೈಕ್ಷಣಿಕ ಅಥವಾ ಸಾಂಸ್ಕೃತಿಕ ಸೆಟ್ಟಿಂಗ್ಗಳಲ್ಲಿ ಆಕರ್ಷಣೆಯನ್ನು ಕಂಡುಕೊಳ್ಳಬಹುದು. ದಾಂಪತ್ಯಗಳು ದೈನಂದಿನ ವಿಷಯಗಳಿಗಿಂತ ಆಳವಾದ ಮೌಲ್ಯಗಳು, ಕನಸುಗಳು ಮತ್ತು ನಂಬಿಕೆಗಳನ್ನು ಹಂಚಿಕೊಳ್ಳುವುದರಿಂದ ಸಂಬಂಧ ಗಾಢವಾಗುತ್ತದೆ. ಬೆಳಗಿನ ಸಮಯದಲ್ಲಿ ಲಿಖಿತ ಪ್ರಣಯ ಸಂದೇಶಗಳು ವಿಶೇಷ ಪರಿಣಾಮಕಾರಿಯಾಗುತ್ತವೆ. ವೃತ್ತಿಯಲ್ಲಿ ಸಂವಹನ ತಂತ್ರಗಳನ್ನು ಪರಿಷ್ಕರಿಸುವುದು ಇಂದು ಪ್ರಮುಖ. ನಿಮ್ಮ ಪ್ರಸ್ತುತಿ ಶೈಲಿಯನ್ನು ಸಿಗ್ನೇಚರ್ ಆಗಿ ರೂಪಿಸಿ ಮತ್ತು ನೆಟ್ವರ್ಕಿಂಗ್ಗೆ ಒತ್ತ ನೀಡಿ. ಆರೋಗ್ಯದ ದೃಷ್ಟಿಯಿಂದ ಮಾನಸಿಕ ಸ್ಪಷ್ಟತೆಗೆ ಉಸಿರಾಟ ಅಭ್ಯಾಸಗಳು ಮತ್ತು ಸಂಜೆ ಯೋಗ ಅಥವಾ ಥೈಚಿ ಸೂಕ್ತ. ಬಿ ವಿಟಮಿನ್ ಮತ್ತು ಮ್ಯಾಗ್ನೀಸಿಯಂ ಅನ್ನು ಗಮನಿಸಿ. ಹೈಡ್ರೇಷನ್ ಅನ್ನು ನಿರ್ಲಕ್ಷಿಸಬೇಡಿ. ಇಂದು ಕೇಳುವ ಶಕ್ತಿಯು ನಿಮ್ಮ ಭಾವನಾತ್ಮಕ ಗುಣವನ್ನು ಗಾಢಗೊಳಿಸುತ್ತದೆ. ಕುಟುಂಬ ಸಂಭಾಷಣೆಗಳಲ್ಲಿ ಸೌಮ್ಯ ಕುತೂಹಲವೇ ಪರಿಹಾರ. ಪ್ರಯಾಣಕ್ಕೆ ಗ್ರಂಥಾಲಯಗಳು, ಪುಸ್ತಕದಂಗಡಿಗಳು ಅಥವಾ ಸಾಂಸ್ಕೃತಿಕ ಕೇಂದ್ರಗಳು ಉತ್ತಮ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 2ರವರೆಗೆ ಸಂಭಾಷಣೆಗಳು ಅದೃಷ್ಟದ ದಾರಿಗಳನ್ನು ತೆರೆಯಬಹುದು. ಅದೃಷ್ಟ ಸಂಖ್ಯೆಗಳು 7, 15, 23, 41, 58, 62. ಅದೃಷ್ಟ ಬಣ್ಣ ಪ್ರಕಾಶಮಾನ ಹಳದಿ. ಅದೃಷ್ಟ ದಿಕ್ಕು ಪೂರ್ವ. ಇಂದು ಸಿಟ್ರಿನ್ ಅಥವಾ ಹಳದಿ ನೀಲವನ್ನು ಧರಿಸಿ. ಸೂರ್ಯೋದಯಕ್ಕೆ ಹಳದಿ ಮೇಣದ ಬತ್ತಿಯನ್ನು ಬೆಳಗಿಸಿ ಮತ್ತು ಉದ್ದೇಶವಾಗಿ ಶಾಂತವಾಗಿ ಉಚ್ಚರಿಸಿ. ಬುಧನ ಮಾರ್ಗದರ್ಶನಕ್ಕೆ ಓಂ ಬುಧಾಯ ನಮಃ ಅನ್ನು 18 ಬಾರಿ ಜಪಿಸಿ. ಬೆಳಗ್ಗೆ 7ರಿಂದ 9ರವರೆಗೆ ಜರ್ನಲ್ ಮಾಡಿ. ನಿಮ್ಮ ಕನಸಿನ ದೈವಿಕ ಸೂಚನೆಗಳನ್ನು ಸರಿಹಿಡಿಯಿರಿ. ಅಂತ್ಯ. ಮಿಥುನರೇ, ನಿಮ್ಮ ಬೌದ್ಧಿಕ ಚುರುಕುತನವನ್ನು ಸ್ವೀಕರಿಸಿ. ಕೇಳುವುದನ್ನು ಪ್ರಥಮ ಸ್ಥಾನಕ್ಕಿಟ್ಟುಕೊಂಡು ಧೈರ್ಯವಾಗಿ ಮುನ್ನಡೆಯಿರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನುಭವಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಮಸ್ಕಾರ ಕರ್ಕಾಟಕ ರಾಶಿಯವರೇ. ಇಂದು ಚಂದ್ರನ ಆಳವಾದ ಪ್ರಭಾವ ನಿಮ್ಮ ಭಾವನಾತ್ಮಕ ಜ್ಞಾನವನ್ನು ಬೆಳಗಿಸುತ್ತಿದೆ. ಆಳವಾಗಿ ಉಸಿರೆಳೆದರೆ ನಿಮ್ಮ ಒಳಗಿನ ಸಂವೇದನೆಗಳನ್ನು ಗಮನಿಸಿ. ಈ ದಿನದ ಸೂಚನೆಗಳು ನಿಮಗಾಗಿ. ಚಂದ್ರನ ಶಕ್ತಿ ನಿಮ್ಮ ರಕ್ಷಣಾತ್ಮಕ ಸ್ವಭಾವವನ್ನು ಬಲಪಡಿಸುತ್ತದೆ. ನಿಮ್ಮ ಸಂವೇದನೆಗಳು ಜೀವನದ ಲಯಬದ್ಧ ಅಲೆಗಳ ಮೂಲಕ ಮಾರ್ಗದರ್ಶನ ನೀಡುತ್ತವೆ. ಇಂದು ಆಂತರಿಕ ಭಾವನೆಗಳನ್ನೇ ನಿಮ್ಮ ದಿಕ್ಕುಮಾಪಕವಾಗಿ ಬಳಸಿ. ಪ್ರೀತಿ ಮತ್ತು ಸಂಬಂಧಗಳು ಚಿಂತನಾವಿಧವಾಗಿ ಹರಿಯುತ್ತದೆ. ದಂಪತಿಗಳು ಮೌನದೊಂದಿಗೆ ಒಟ್ಟಿಗೆ ಇರುವಿಕೆಯಿಂದ ಗಾಢತೆಯನ್ನು ಅನುಭವಿಸುತ್ತಾರೆ. ಒಂಟಿಗಳು ಹಳೆಯ ಭಾವನೆಗಳನ್ನು ಪ್ರತಿಬಿಂಬಿಸುವ ಮೂಲಕ ಸ್ಪಷ್ಟತೆ ಪಡೆಯಬಹುದು. ಸಣ್ಣ ಚಿಂತನಾಶೀಲ ಸನ್ನಿಗಳು ಇಂದು ಹೆಚ್ಚು ಪ್ರಭಾವಶಾಲಿ. ವೈಯಕ್ತಿಕ ಜೀವನ. ಸೂರ್ಯನ ಬೆಳಕು ನಿಮ್ಮ ಆಂತರಿಕ ಬೆಳವಣಿಗೆಯ ಆಸೆಗಳನ್ನು ಜಾಗೃತಗೊಳಿಸುತ್ತದೆ. ಹಳೆಯ ಮಾದರಿಗಳನ್ನು ಪ್ರಶ್ನಿಸಿ ಮತ್ತು ನಿಮ್ಮ ಶೆಲ್ ಸೌಮ್ಯವಾಗಿ ವಿಸ್ತರಿಸಲು ಅವಕಾಶ ನೀಡಿ. ವೈಯಕ್ತಿಕ ಗಡಿಗಳನ್ನು ಮರು ವ್ಯಾಖ್ಯಾನಿಸುವ ಸಮಯ ಬಂದಿದೆ. ವೃತ್ತಿ ಮತ್ತು ಹಣಕಾಸು. ಈ ದಿನದ ಮೌನವು ವೃತ್ತಿಪರ ಪ್ರಯೋಜನಗಳನ್ನು ತಯಾರಿಸಲು ಸೂಕ್ತ. ತಕ್ಷಣದ ಪ್ರಾರಂಭಕ್ಕೆ ಬದಲು ಆಂತರಿಕ ಚಿಂತನೆಯಿಂದ ಕಾರ್ಯತಂತ್ರ ರೂಪಿಸಿ. ಸಹೋದ್ಯೋಗಿಗಳ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಒಳನೋಟಗಳನ್ನು ನಂಬಿ. ಆರೋಗ್ಯ ಮತ್ತು ಸ್ವಸ್ಥತೆ. ಸೌಮ್ಯ ಸ್ಟ್ರೆಚಿಂಗ್ ಮತ್ತು ಉಸಿರಾಟದ ಅಭ್ಯಾಸಗಳು ಇಂದು ಉತ್ತಮ. ಜಲಸಂಚಯನಕ್ಕೆ ಗಮನವಿರಿಸಿ. 8 ಗ್ಲಾಸ್ ನೀರನ್ನು ಗುರಿಯಾಗಿರಿಸಿ. ಹಲುಕಾರ ಆಹಾರ ಮತ್ತು ಪುನರುಜ್ಜೀವಿತಕರಣ ವಿಶ್ರಾಂತಿ ನಿಮ್ಮ ದೇಹಕ್ಕೆ ಬೇಕಾಗಿದೆ. ಭಾವನೆಗಳು ಮತ್ತು ಮನಸ್ಸು. ಭಾವನಾತ್ಮಕ ಪ್ರವಾಹಗಳನ್ನು ಸ್ವೀಕರಿಸಿ. ಕಣ್ಣೀರು ಅಥವಾ ನಗು ಎರಡೂ ಗುಣಪಡಿಸುವ ಶಕ್ತಿ ಹೊಂದಿವೆ. ನಿಮ್ಮ ಭಾವನೆಗಳನ್ನು ತೀರ್ಪು ನೀಡದೆ ಗೌರವಿಸಿ. ಅನಿರೀಕ್ಷಿತ ಫೋನ್ ಸಂಭಾಷಣೆಗಳು ಹೊಸ ಅಂತ್ಯಗಳನ್ನು ತರುತ್ತವೆ. ಲಕ್ಕಿ ಇನ್ಸೈಟ್ಸ್ ಮತ್ತು ಪ್ರಯಾಣ. ಅದೃಷ್ಟ ಸಂಖ್ಯೆಗಳು 7, 18, 24, 33, 41, 52. ಸಾಯಂಕಾಲ 6ರಿಂದ 8ರ ನಡುವೆ ಚಂದ್ರನ ಶಕ್ತಿ ನಿಮ್ಮ ಅಂತಃಪ್ರಜ್ಞೆಯನ್ನು ಬಲಪಡಿಸುತ್ತದೆ. ನೀರಿನ ಬಳಿ ಸಣ್ಣ ಡ್ರೈವ್ ಅಥವಾ ಸರೋವರದ ಭೇಟಿ ಆಧ್ಯಾತ್ಮಿಕ ನವೀಕರಣ ನೀಡಬಹುದು. ಪರಿಹಾರಗಳು ಮತ್ತು ಮುಕ್ತಾಯ. ಇಂದು ಮುತ್ತು ಬಿಳಿ ಅಥವಾ ಲ್ಯಾವೆಂಡರ್ ಧರಿಸಿ. ರಾತ್ರಿ ದಿಂಬಿನ ಕೆಳಗೆ ಚಂದ್ರಶಿಲೆಯನ್ನು ಇಡಿ. ಸೂರ್ಯಾಸ್ತದ ಧ್ಯಾನದಲ್ಲಿ ಮಲ್ಲಿಗೆ ಧೂಪವನ್ನು ಸುಟ್ಟು ಹಾಕಿ ಮತ್ತು ಖೀರ್ ಹಂಚಿಕೊಳ್ಳಿ. ಕರ್ಕಾಟಕರೇ, ನಿಮ್ಮ ಸಂವೇದನೆಗಳನ್ನು ಗೌರವಿಸಿ. ಆಲಿಸಿ, ಆರೈಕೆಯಿಂದ ಭರಿಸಿ ಮತ್ತು ನಿಧಾನವಾಗಿ ಮುಂದುವರಿಯಿರಿ. ನಮಸ್ಕಾರ ಸಿಂಹರಾಶಿಯವರೇ. ಸೂರ್ಯನ ಪ್ರಕಾಶ ನಿಮ್ಮೊಳಗೆ ಉರಿಯುವ ಸೃಜನಶೀಲತೆಯನ್ನು ತುಂಬುತ್ತಿದೆ. ಆಳವಾಗಿ ಉಸಿರೆಳೆದರೆ ಇಂದು ನಿಮ್ಮ ದಿನದ ಪ್ರಮುಖ ಸೂಚನೆಗಳು ಸ್ಪಷ್ಟವಾಗುತ್ತವೆ. ಕೇಳಿ ಮತ್ತು ನಿಮ್ಮ ಒಳಗಿನ ಬೆಳಕನ್ನು ಸ್ವೀಕರಿಸಿ.
ಸಿಂಹರ ಉಷ್ಣತೆ ಮತ್ತು ನಾಯಕತ್ವ ಇಂದು ನಿಮ್ಮನ್ನು ಮುನ್ನಡೆಸುತ್ತವೆ. ಸೃಜನಶೀಲತೆ ಮತ್ತು ನಾಟಕೀಯತೆ ನಿಮ್ಮ ಪ್ರಭಾವವನ್ನು ಹೆಚ್ಚಿಸುತ್ತವೆ. ನಿಮ್ಮ ಸ್ವಭಾವದ ಪ್ರಾಮಾಣಿಕತೆ ಮತ್ತು ಉದಾರ ಮನೋಭಾವದಿಂದ ಇತರರಿಗೆ ಪ್ರೇರಣೆ ನೀಡಲು ಇದು ಸೂಕ್ತ ಸಮಯ. ಇಂದು ಪ್ರೇಮವು ಭವ್ಯತೆ ಬದಲು ಶಾಂತ ಅನ್ಯೋನ್ಯತೆಯಿಂದ ಬೆಳೆಯುತ್ತದೆ. ದಂಪತಿಗಳು ಭವಿಷ್ಯದ ಕನಸುಗಳ ಬಗ್ಗೆ ಆಳವಾದ ಸಂಭಾಷಣೆ ನಡೆಸಿದರೆ ಸಂಬಂಧ ಗಾಢವಾಗುತ್ತದೆ. ಒಂಟಿಗಳು ನಿಜವಾಗಿಯೇ ತಮ್ಮನ್ನು ತೋರಿದಾಗಲೇ ಕಾಂತೀಯ ಸಂಪರ್ಕಗಳು ಸ್ವಾಭಾವಿಕವಾಗಿ ಹುಟ್ಟುತ್ತದೆ. ಸೂರ್ಯಾಸ್ತದ ನಡೆಗೆ ವಿಶೇಷ ಭಾವನಾತ್ಮಕ ಬಂಧವನ್ನು ಉಂಟುಮಾಡಬಹುದು. ಭಾನುವಾರದ ಸೌರ ವಿಶ್ವಾಸ ನಿಮ್ಮ ಆತ್ಮಾವಲೋಕನಕ್ಕೆ ಆಹ್ವಾನ ನೀಡುತ್ತದೆ. ಮಹತ್ವಾಕಾಂಕ್ಷೆಗಳನ್ನು ಹೊರಗೆ ಪ್ರದರ್ಶಿಸುವ ಮೊದಲು ಅವುಗಳ ಮೂಲವನ್ನು ಪ್ರಶ್ನಿಸಿ. ಕ್ಷೀಣಿಸುವ ಚಂದ್ರನು ನಿಮ್ಮ ಉತ್ಸಾಹ ಮತ್ತು ಅಹಂಕಾರದ ನಡುವೆ ಸಮತೋಲನವನ್ನು ತರಲು ಪ್ರೇರೇಪಿಸುತ್ತದೆ. ವೈಯಕ್ತಿಕ ಗಡಿಗಳಿಗೆ ಸೌಮ್ಯ ಬಲವರ್ಧನೆ ನೀಡಿ. ವೃತ್ತಿಯಲ್ಲಿ ಈಗ ಕಾರ್ಯತಂತ್ರಾತ್ಮಕ ಮೌನವು ನಿಮ್ಮ ಸ್ಥಾನವನ್ನು ಬಲಪಡಿಸುತ್ತದೆ. ಸಹಯೋಗಿ ಯೋಜನೆಗಳಿಗೆ ನಿಮ್ಮ ಸೃಜನಶೀಲ ಇನ್ಪುಟ್ ಮುಂದಿನ ವಾರ ಮುಖ್ಯವಾಗಬಹುದು. ಇಂದು ದೃಷ್ಟಿಕೋನವನ್ನು ರೂಪಿಸಿ. ಕನಿಷ್ಠರ ಜೊತೆ ಖಾಸಗಿ ಮಾರ್ಗದರ್ಶನವು ಟೀಮ್ನ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಹಣಕಾಸಿನಲ್ಲಿ ದೀರ್ಘಕಾಲೀನ ದೃಷ್ಟಿಯನ್ನು ಮೆಚ್ಚಿಕೊಳ್ಳಿ. ತೀವ್ರ ವ್ಯಾಯಾಮದ ಬದಲು ಸೌಮ್ಯ ಯೋಗ ಅಥವಾ ತೈಚಿ ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಜಲಸಂಚಾಯನಕ್ಕೆ ಗಮನ ನೀಡಿ. ನಿಂಬೆ ನೀರು ಮತ್ತು ಹೈಡ್ರೇಷನ್ ಮುಖ್ಯ. ಬೆನ್ನಿನ ಕೆಳಭಾಗದ ಆರೈಕೆ ಮತ್ತು ರಾತ್ರಿ ಉತ್ತಮ ನಿದ್ರೆ ನಿಮ್ಮ ದೇಹಕ್ಕೆ ಅಗತ್ಯ. ಭಾವನಾತ್ಮಕ ಸಂಭಾಷಣೆಗಳು ಇಂದು ಗಾಢತೆಯನ್ನು ತರಬಹುದು. ನಿಮ್ಮ ಸಾಮಾನ್ಯ ಧೈರ್ಯ ಮೃದುವಾಗುತ್ತದೆ. ಇದು ಪ್ರೀತಿಪಾತ್ರರ ಜೊತೆ ನಿಜವಾದ ವಿನಿಮಯಕ್ಕೆ ಅವಕಾಶ ನೀಡುತ್ತದೆ. ಕ್ಷಮೆಯ ಅಭ್ಯಾಸದಿಂದ ಹಳೆಯ ಅಸಮಾಧಾನಗಳನ್ನು ಬಿಡುಗಡೆ ಮಾಡಿ. ನೀರಿನ ಬಳಿ ಏಕಾಂತ ಕ್ಷಣಗಳು ಗುಣಮಾಡುವ ಶಕ್ತಿ ನೀಡುತ್ತವೆ. ಅದೃಷ್ಟದ ಅಂಚರಗಳು ಮತ್ತು ಪ್ರಯಾಣ. ಅದೃಷ್ಟದ ಸಂಖ್ಯೆಗಳು 7, 19, 26, 33, 41, 58. ಬೆಳಿಗ್ಗೆ 4 ಗಂಟೆಯಿಂದ 7 ಗಂಟೆಯ ನಡುವೆ ಆತ್ಮಾವಲೋಕನಕ್ಕೆ ಅದೃಷ್ಟ ಒಲವಿದೆ. ಇಂದು ಪ್ರಮುಖ ಪ್ರಯಾಣಗಳನ್ನು ಮುಂದೂಡಿ. ಹತ್ತಿರದ ಪವಿತ್ರ ಸ್ಥಳ ಅಥವಾ ನೈಸರ್ಗಿಕ ಅಭಯಾರಣ್ಯಕ್ಕೆ ಒಂದು ಚಿಕ್ಕ ಭೇಟಿ ಆಧ್ಯಾತ್ಮಿಕ ಶಾಂತಿ ನೀಡಬಹುದು. ಅಮಿಥಿಸ್ಟ್ ಧರಿಸಿ. ಬೆಳಿಗ್ಗೆ ಮಿಥಿನವಾದ ಧ್ಯಾನ ಮಾಡಿ. ಸಂಗಲದ ಧೂಪವನ್ನು ಸುಡಿಸಿ. ದಾಳಿಂಬೆ ರಸವನ್ನು ಸೇವಿಸಿ ಮತ್ತು ಬೆಳಿಗ್ಗೆ 7 ಬಾರಿ ಓಂ ಸೂರ್ಯಾಯ ನಮಃ ಎಂದು ಮೌನವಾಗಿ ಮಂತ್ರಿಸಿ. ಸಿಂಹರೇ, ನಿಮ್ಮ ಒಳಗಿನ ಬೆಳಕನ್ನು ಗೌರವಿಸಿ. ಧೈರ್ಯದಿಂದ ಉದಾರ ಮನೋಭಾವದಿಂದ ಮುಂದುವರಿಗಿ. ಈ ಸೂಚನೆಗಳು ನಿಮಗೆ ಸ್ಪಂದಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನುಭವಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಮಸ್ಕಾರ ಕನ್ಯಾ ರಾಶಿಯವರೇ. ಭಾನುವಾರದ ಸೂರ್ಯನ ಬೆಳಕು ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸಿಗೆ ದಿಕ್ಕು ತೋರಿಸುತ್ತಿದೆ. ಆಳವಾಗಿ ಉಸಿರೆಳೆದರೆ ನಿಮ್ಮ ಒಳಗಿನ ಸ್ಪಷ್ಟತೆಯನ್ನು ಸ್ವೀಕರಿಸಿ. ಇಂದು ನಿಮ್ಮ ದಿನದ ಪ್ರಮುಖ ಸೂಚನೆಗಳನ್ನು ಕೇಳಿ. ಬುಧನ ಶಕ್ತಿ ನಿಮ್ಮ ನಿಖರತೆ ಮತ್ತು ಸೇವಾ ಮನೋಭಾವವನ್ನು ಹೆಚ್ಚಿಸುತ್ತದೆ. ಇಂದು ಸೌರಶಕ್ತಿ ನಿಮಗೆ ಉದ್ದೇಶಪೂರ್ವಕ ಪರಿಷ್ಕರಣೆ ಮತ್ತು ಕಾರ್ಯನಿರ್ವಹಣೆಯ ದಿಕ್ಕನ್ನು ನೀಡುತ್ತದೆ. ಅಲಸತ್ಯವನ್ನು ಬಿಟ್ಟು ಸಣ್ಣ ಆದರೆ ಪರಿಣಾಮಕಾರಿ ಕ್ರಮಗಳನ್ನು ಆಯ್ಕೆ ಮಾಡಿ. ಪ್ರೇಮಿಗಳಲ್ಲಿ ಚಿಂತನಾಶೀಲ ಸಂಖ್ಯೆಗಳು ಹೆಚ್ಚು ಪ್ರಭಾವಶಾಲಿ. ಒಂಟಿಗರು ಪುಸ್ತಕವೆಂಗಡಿಗಳಲ್ಲಿ, ಕಾರ್ಯಾಗಾರಗಳಲ್ಲಿ ಅಥವಾ ಆನ್ಲೈನ್ ಚರ್ಚೆಗಳಲ್ಲಿ ಬೌದ್ಧಿಕ ಸಂವಾದದಿಂದ ಆಕರ್ಷಣೆಯನ್ನು ಕಂಡುಕೊಳ್ಳಬಹುದು. ದಂಪತಿಗಳು ಭವಿಷ್ಯದ ಯೋಜನೆಗಳನ್ನು ಚರ್ಚಿಸುವುದರ ಮೂಲಕ ಆಳತೆಯನ್ನು ಕಂಡುಕೊಳ್ಳುತ್ತಾರೆ. ದೌರ್ಬಲ್ಯತೆ ಸಂಬಂಧಗಳನ್ನು ಬಲಪಡಿಸುತ್ತದೆ. ಸೂರ್ಯನ ಪ್ರಭಾವ ನಿಮ್ಮ ಒಳಗಿನ ವಿಮರ್ಶಕರನ್ನು ಜಾಗೃತಪಡಿಸುತ್ತದೆ. ಅದನ್ನು ರಚನಾತ್ಮಕವಾಗಿ ಬೆಳೆಸಿ. ಬೆಳೆಯುವ ಚಂದ್ರ ಹೊಸ ಅಭ್ಯಾಸಗಳನ್ನು ಬೆಳೆಸಲು ಪ್ರೇರೇಪಿಸುತ್ತದೆ. ಶಿಕ್ಷಕರಾಗಿ ನಿಮ್ಮ ಅಪೂರ್ಣತೆಯನ್ನು ಸ್ವೀಕರಿಸಿ ಮತ್ತು ಒಂದು ಕ್ಷೇತ್ರದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಸಣ್ಣ ಹೆಜ್ಜೆಗಳನ್ನು ರೂಪಿಸಿ. ವೃತ್ತಿಯಲ್ಲಿ ಜ್ಞಾನ ವಿನಿಮಯವು ನಿಮ್ಮ ಸೂಪರ್ ಪವರ್. ಸಂವಹನ ಮತ್ತು ಪರಿಹಾರ ಕೌಶಲ್ಯಗಳನ್ನು ಹಂಚಿಕೊಳ್ಳಿ. ಹೊಸ ಪರಿಹಾರಗಳನ್ನು ದಾಖಲಿಸಿ. ಆರೋಗ್ಯದ ದೃಷ್ಟಿಯಿಂದ ದಿನವಿಡದೆ 15 ನಿಮಿಷದ ನಡಿಗೆಯ ಮಧ್ಯಂತರಗಳನ್ನು ಅನುಸರಿಸಿ. ತಾಜಾ ಹಸಿರು ತರಕಾರಿ ಮತ್ತು ಗಿಡಮೂಲಿಕೆ ಚಹಾ ನಿಮ್ಮ ಜೀರ್ಣಕ್ಕೆ ಸಹಾಯ ಮಾಡುತ್ತದೆ. ಭಾವನಾತ್ಮಕವಾಗಿ ಇಂದು ನೀವು ಹೆಚ್ಚು ಸ್ಪಷ್ಟರಾಗುತ್ತೀರಿ. ಕುಟುಂಬ ಸಂಬಂಧಗಳಲ್ಲಿ ಸಂವಾದಗಳು ಗಾಢತೆಯನ್ನು ತರಬಹುದು. ಅದೃಷ್ಟ ಸಂಖ್ಯೆಗಳು 7, 15, 23, 41, 68. ಮಧ್ಯಾಹ್ನ 2 ರಿಂದ 4 ಗಂಟೆಗಳ ನಡುವೆ ನಿಮ್ಮ ಅದೃಷ್ಟ ತೀವ್ರತೆಗೊಳ್ಳುತ್ತದೆ. ಪ್ರಕೃತಿಯ ಬಳಿ ಸಂಘ ಪ್ರಯಾಣಗಳು ಮನಸ್ಸಿಗೆ ಪುನರ್ಚೇತನ್ಯ ನೀಡುತ್ತದೆ. ಇಂದು ಅಮೆಥಿಸ್ಟ್ ಧರಿಸಿ ಅಥವಾ ಕೈಯಲ್ಲಿಟ್ಟುಕೊಳ್ಳಿ. ಸೂರ್ಯೋದಯಕ್ಕೆ ಓಂ ಬುಧಾಯ ನಮಃ 7 ಬಾರಿ ಜಪಿಸಿ. ಜೀರ್ಣಕ್ರಿಯೆಗೆ ಫೆನ್ನೆಲ್ ಚಹಾ ಕುಡಿಯಿರಿ. ನಿರ್ಧಾರಗಳ ಸಮಯದಲ್ಲಿ ಈಶಾನ್ಯಕ್ಕೆ ಮುಖ ಮಾಡಿ ಮತ್ತು ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸನ್ನು ನಂಬಿ. ಕನ್ಯಾರೇ, ನಿಮ್ಮ ಸೇವಾ ಮನೋಭಾವ ಮತ್ತು ನಿಖರತೆಯ ಮೂಲಕ ನಿಧಾನವಾಗಿ ದೃಢವಾಗಿ ಮುಂದೆ ಸಾಗಿ. ಈ ಸೂಚನೆಗಳು ನಿಮಗೆ ಸ್ಪಂದಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನುಭವಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನಮಸ್ಕಾರ ತುಲಾ ರಾಶಿಯವರೇ.
ಶುಕ್ರನ ಮೃದು ಪ್ರಭಾವ ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಸೌಂದರ್ಯವನ್ನು ತರಲು ಸಿದ್ಧವಾಗಿದೆ. ಆಳವಾಗಿ ಉಸಿರೆಳೆದರೆ ಇಂದು ನಿಮ್ಮ ಹೃದಯ ಮತ್ತು ಮನಸ್ಸಿಗೆ ಬೇಕಾದ ಮಾರ್ಗದರ್ಶನವನ್ನು ಸ್ವೀಕರಿಸಿ. ತುಲಾರಾಶಿಯ ಸಮತೋಲನದ ಶಕ್ತಿ ಇಂದು ನಿಮ್ಮನ್ನು ಸಮಗ್ರವಾಗಿ ಬೆಂಬಲಿಸುತ್ತದೆ. ನಿಮ್ಮ ಸಾಮಾಜಿಕ ಚಾತುರ್ಯ ಮತ್ತು ರಾಜತಾಂತ್ರಿಕ ಸ್ಪರ್ಶವು ಸಂಬಂಧಗಳು ಮತ್ತು ಸೃಜನಶೀಲತೆಗಳಲ್ಲಿ ಬೆಳಕು ಹಚ್ಚುತ್ತದೆ. ಜೀವನದ ಆಯಾಮಗಳಲ್ಲಿ ಸಮತೋಲನವನ್ನು ಕಾಪಾಡುವುದು ನಿಮ್ಮ ಪ್ರಮುಖ ಸಾಧನ. ಇಂದು ಪ್ರೇಮವು ಸಾಮರಸ್ಯದಿಂದ ಅರಳುತ್ತದೆ. ಒಂಟಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಥವಾ ಪುಸ್ತಕ ಮಳಿಗೆಗಳಲ್ಲಿ ಆಕರ್ಷಣೆಯನ್ನು ಕಂಡುಕೊಳ್ಳಬಹುದು. ದಂಪತಿಗಳು ಭವಿಷ್ಯದ ಕನಸುಗಳನ್ನು ಹಂಚಿಕೊಂಡರೆ ಸಂಬಂಧಕ್ಕೆ ಹೊಸ ಉತ್ಸಾಹ ಸಿಗುತ್ತದೆ. ಮಧ್ಯಾಹ್ನ 2 ರಿಂದ 6 ನಡುವೆ ನಿಮ್ಮ ಮೋಡಿ ಶಕ್ತಿಯು ಹೆಚ್ಚುತ್ತದೆ. ಭಾನುವಾರದ ಸೌರಶಕ್ತಿ ನಿಮ್ಮ ಆಂತರಿಕ ಅಧಿಕಾರವನ್ನು ಸಕ್ರಿಯಗೊಳಿಸುತ್ತದೆ. ಕ್ಷೀಣಿಸುತ್ತಿರುವ ಚಂದ್ರನು ಹಳೆಯ ಮಾದರಿಗಳನ್ನು ಬಿಡಲು ಪ್ರೇರೇಪಿಸುತ್ತದೆ. ವೈಯಕ್ತಿಕ ಗಡಿಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಿ. ನಿಮ್ಮ ಶಾಂತಿ ಈಗ ಸ್ಪಷ್ಟತೆಯೊಂದಿಗೆ ಕೈ ಹಿಡಿದಿದೆ. ವೃತ್ತಿ ಮತ್ತು ಹಣಕಾಸಿನ ಬಗ್ಗೆ ನಿಮ್ಮ ರಾಜತಾಂತ್ರಿಕ ಸ್ಪರ್ಶದಿಂದ ಸಹಯೋಗಿ ಪ್ರಾಜೆಕ್ಟ್ಗಳು ಲಾಭ ಪಡೆಯುತ್ತವೆ. ಇಂದು ಹೊಸ ಆಲೋಚನೆಗಳನ್ನು ದಾಖಲಿಸಿ. ಸೋಮವಾರದ ಪ್ರಸ್ತುತಿಗೆ ಸಿದ್ಧವಾಗಿರಿ. ಮಧ್ಯಾಹ್ನ 3 ನಂತರ ಇಮೇಲ್ಗಳನ್ನು ತಡೆದು ವಿಶ್ರಾಂತಿಯನ್ನು ಅನುಮತಿಸಿ. ಇದು ನಿಮ್ಮ ತಂತ್ರವನ್ನು ಮರುಶಕ್ತಿಯೆಂದಾಸುತ್ತದೆ. ಹೊರಾಂಗಣ ಚಟುವಟಿಕೆಗಳು ಮತ್ತು ಸಮತೋಲಿತ ಪರಿಶ್ರಮ ವಿಶ್ರಾಂತಿ ಇಂದು ಮುಖ್ಯ. ಯೋಗ ಅಥವಾ ತೈಚಿ ಮೂಲಕ ನಿಮ್ಮ ಆಂತರಿಕ ವ್ಯವಸ್ಥೆಗಳನ್ನು ಸಮನ್ವಯಗೊಳಿಸಿ. ಜಲಸಂಚಯನಕ್ಕೆ ಗಮನ ಹರಿಸಿ ಮತ್ತು ಸೂರ್ಯಾಸ್ತದ ನಂತರ ಭಾರೀ ಊಟವನ್ನು ತಪ್ಪಿಸಿ. ಈ ಭಾನುವಾರ ನಿಮ್ಮ ಕೇಳುವ ಶಕ್ತಿ ಇತರರಿಗೆ ಗುಣಪಡಿಸುವ ಸ್ಥಳಗಳನ್ನು ಸೃಷ್ಟಿಸುತ್ತದೆ. ಕುಟುಂಬದವರು ನಿಮ್ಮ ಕೇಳುವ ಕಿವಿಯನ್ನು ಹೆಚ್ಚು ಬೇಕಾಗಿರಬಹುದು. ನಿಮ್ಮ ಉಪಸ್ಥಿತಿ ಸಾಕಾಗುತ್ತದೆ. ಭಾವನೆಗಳನ್ನು ಜರ್ನಲಿಂಗ್ ಅಥವಾ ಕಲಾತ್ಮಕ ಅಭಿವ್ಯಕ್ತಿಯಿಂದ ಪ್ರಕ್ರಿಯಿಸಿ. ಅದೃಷ್ಟದ ಉನ್ನಂಶಗಳು ಮತ್ತು ಪ್ರಯಾಣ. ಅದೃಷ್ಟದ ಸಂಖ್ಯೆಗಳು 3, 17, 24, 31, 57, 45. ಸಾಮಾಜಿಕ ಮತ್ತು ಕಲಾತ್ಮಕ ಕಾರ್ಯಕ್ರಮಗಳಲ್ಲಿ ಆರ್ಥಿಕ ಅವಕಾಶಗಳು ಮತ್ತು ಪ್ರಣಯದ ಅವಕಾಶಗಳು ಹೆಚ್ಚುತ್ತವೆ. ಪಶ್ಚಿಮದ ಚಟುವಟಿಕೆಗಳಿಗೆ ಸೆರೆಂಡಿಪಿಟಿ ಒಲವು ತೋರುತ್ತವೆ. ಮಧ್ಯಾಹ್ನದ ಹೊರಡಾಟಗಳು ವಿಶೇಷ ಉನ್ನಂಶಗಳನ್ನು ತರಬಹುದು. ಪರಿಹಾರಗಳು ಮತ್ತು ಮುಕ್ತಾಯ. ಇಂದು ಗುಲಾಬಿ ಅಥವಾ ಪುದೀನ ಹಸಿರು ಬಣ್ಣವನ್ನು ಧರಿಸಿ. ಎಡಜೇಬಿನಲ್ಲಿ ಗುಲಾಬಿ ಸ್ಫಟಿಕ ಇಡಿ. ಸಂಜೆ 7ರಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿ ಲ್ಯಾವೆಂಡರ್ ಧೂಪ ಸುಟ್ಟು ಧ್ಯಾನಿಸಿ. ತುಲಾರೆ, ನಿಮ್ಮ ಸಮತೋಲನ ಮತ್ತು ಸೌಂದರ್ಯದಿಂದ ಧೈರ್ಯವಾದಿ ಮುಂದೆ ಸಾಗಿರಿ. ವೃಶ್ಚಿಕ ರಾಶಿಯವರೇ, ಇಂದು ಗ್ರಹಗಳ ಸಂಯೋಜನೆ ನಿಮ್ಮ ಆಳವಾದ ಒಳನೋಟಗಳನ್ನು ಬೆಳಗಿಸುತ್ತಿದೆ. ಆಳವಾಗಿ ಉಸಿರೆಳೆದರೆ ನಿಮ್ಮ ಮನಸ್ಸಿನ ಗುಪ್ತಾಂಶಗಳು ಸ್ಪಷ್ಟವಾಗುತ್ತವೆ. ಈ ದಿನದ ಸೂಚನೆಗಳನ್ನು ಗಮನದಿಂದ ಕೇಳಿ. ನಿಮ್ಮ ಪರಿವರ್ತನೆಯ ದಾರಿಯು ಇಲ್ಲಿ ಪ್ರಾರಂಭವಾಗುತ್ತದೆ. ಪ್ರೇಮ ಮತ್ತು ವೈಯಕ್ತಿಕ ಜೀವನದಲ್ಲಿ ನಿಗೂಢತೆ ಮತ್ತು ತೀವ್ರತೆ ಇಂದು ಮುಖ್ಯ. ಒಂಟಿಗಳು ಏಕಾಂತ ಅನ್ವೇಷಣೆಗಳಲ್ಲಿ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸಂಭಾವ್ಯ ಸಂಬಂಧವನ್ನು ಕಂಡುಹಿಡಿಯಬಹುದು. ದಂಪತಿಗಳು ಹಳೆಯ ಭಯಗಳು ಅಥವಾ ರಹಸ್ಯಗಳನ್ನು ಹಂಚಿಕೊಂಡರೆ ಸಂಬಂಧ ಗಾಢವಾಗುತ್ತದೆ. ನಿಮ್ಮ ದೌರ್ಬಲ್ಯವನ್ನು ಮರೆಮಾಚದೆ ಅದನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳಿ. ಅದು ಬಂಧವನ್ನು ಬಲಪಡಿಸುತ್ತದೆ. ಸಣ್ಣ ನಿಧಾನವಾಗಿ ಉರಿಯುವ ಭಾವನೆಗಳನ್ನು ಗೌರವಿಸಿ. ಕ್ಷಣಿಕ ಉತ್ಸಾಹಕ್ಕೆ ಬೇಗ ತಿರುಗಬೇಡಿ. ಭಾನುವಾರದ ಸೌರಶಕ್ತಿ ನಿಮ್ಮ ಮನಸ್ಸಿನ ಗುಪ್ತಾಂಶಗಳನ್ನು ಹೊರತೆಗೆದುಕೊಳ್ಳುತ್ತದೆ. ಕ್ಷೀಣಿಸುವ ಚಂದ್ರನು ಹಳೆಯ ಸ್ವಯಗ್ರಹಿಕೆಗಳನ್ನು ಬಿಡಲು ಪ್ರೇರೇಪಿಸುತ್ತಾರೆ. ನೀವು ಯಾವ ಮರೆಮಾಚಿಗಳನ್ನು ಮೀರಿದ್ದೀರಿ ಎಂಬುದನ್ನು ನಿಶ್ಚಿತವಾಗಿ ಪ್ರಶ್ನಿಸಿ. ಸ್ವಯಂ ಅನ್ವೇಷಣೆಯ ಈ ಸಮಯದಲ್ಲಿ ಸತ್ಯಾಸತ್ಯತೆಯನ್ನು ಸ್ವೀಕರಿಸಿ ಮತ್ತು ಸೌಮ್ಯವಾಗಿ ನಿಮ್ಮ ಹೊಸ ಗುರುತಿಗೆ ಅವಕಾಶ ಕೊಡಿ. ವೃತ್ತಿ, ಹಣಕಾಸು ಮತ್ತು ಆರೋಗ್ಯ. ವೃತ್ತಿಯಲ್ಲಿ ಇಂದು ಸ್ಟ್ರಾಟಜಿಕ್ ಚಿಂತನೆ ಮುಖ್ಯ. ತಕ್ಷಣದ ಕಾರ್ಯದಿಂದ ದೀರ್ಘಕಾಲದ ಯೋಜನೆಗಳನ್ನು ರೂಪಿಸಿ. ಸಂಶೋಧನೆ ಮತ್ತು ಆಳ ವಿಶ್ಲೇಷಣೆ ನಿಮ್ಮನ್ನು ಮುನ್ನಡೆಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೀರಿನ ಆಧಾರಿತ ಚಟುವಟಿಕೆಗಳು ಉತ್ತಮ. ಈಜು, ಕಾಂಟ್ರಾಸ್ಟ್ ಶವರ್ ಅಥವಾ ಖನಿಜ ಸ್ನಾನಗಳು ಪುನರುಜ್ಜೀವನ ನೀಡುತ್ತವೆ. ಜಲಸಂಚಯನಕ್ಕೆ ಗಮನ ನೀಡಿ ಮತ್ತು ದೈಹಿಕ ಭಾವನೋತ್ಪತ್ತಿಕ ಬಿಡುಗಡೆಗಾಗಿ ಸೌಮ್ಯ ಅಭ್ಯಾಸಗಳನ್ನು ಆಯ್ಕೆ ಮಾಡಿ. ಭಾವನೆಗಳು, ಲಕ್ಕಿ ಇನ್ಸೈಟ್ಸ್, ಪ್ರಯಾಣ. ಭಾವನಾತ್ಮಕವಾಗಿ ಇಂದು ನೀವು ಗಾಢತೆಯನ್ನು ಅನುಭವಿಸುತ್ತೀರಿ. ಕುಟುಂಬ ಸಂಭಾಷಣೆಗಳು ಅನಿರೀಕ್ಷಿತ ದೌರ್ಬಲ್ಯಗಳನ್ನು ಹೊರತೆಗೆದುಕೊಳ್ಳಬಹುದು. ಅವುಗಳನ್ನು ಸೇತುವೆಯಾಗಿ ಬಳಸಿ. ಅದೃಷ್ಟ ಸಂಖ್ಯೆಗಳು 7, 18, 23, 34, 41, 52. ಸಂಜೆ 7 ರಿಂದ 9 ನಡುವೆ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ. ನೀರಿನ ದಡದ ಸಣ್ಣ ಪ್ರಯಾಣಗಳು ಅಥವಾ ಐತಿಹಾಸಿಕ ನಿಗೂಢ ಸ್ಥಳಗಳ ಭೇಟಿ ಆಧ್ಯಾತ್ಮಿಕ ಪೋಷಣೆಯನ್ನು ನೀಡುತ್ತದೆ. ಪರಿಹಾರಗಳು ಮತ್ತು ಮುಕ್ತಾಯ.
ಇಂದು ಅಬ್ಸಿಡಿಯನ್ ಅಥವಾ ಲೈಬ್ರೆಡೋರೈಟ್ ಧರಿಸಿ. ಸೂರ್ಯಾಸ್ತದ ಸಮಯದಲ್ಲಿ ಧೂಪ ಸುಟ್ಟು ಮನಸ್ಸನ್ನು ಶಾಂತಗೊಳಿಸಿ. ದಾಳಿಂಬೆ ರಸವನ್ನು ಸೇವಿಸಿ ಮತ್ತು ಮುಸ್ಸಂಜೆಯಲ್ಲಿ ಉತ್ತರಕ್ಕೆ ಮುಖ ಮಾಡಿ 7 ಬಾರಿ ಓಂ ನಮಃ ಶಿವಾಯ ಪಠಿಸಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಆಳವಾದ ಶಕ್ತಿ ಮತ್ತು ಸತ್ಯಾಸತ್ಯತೆಯೊಂದಿಗೆ ನಿಧಾನ ಮತ್ತು ಧೈರ್ಯದಿಂದ ಮುನ್ನಡೆಯಿರಿ. ನಮಸ್ಕಾರ ಧನುರಾಶಿಯವರೇ, ಗುರುವಿನ ಬೆಳಕು ನಿಮ್ಮೊಳಗೆ ವಿಸ್ತಾರ ಮತ್ತು ಸಾಹಸದ ಉತ್ಸಾಹವನ್ನು ತುಂಬುತ್ತಿದೆ. ಆಳವಾಗಿ ಉಸಿರೆಳೆದರೆ ಈ ಭಾನುವಾರದ ಪ್ರಮುಖ ಸೂಚನೆಗಳನ್ನು ಸ್ವೀಕರಿಸಿ. ನಿಮ್ಮ ಮನಸ್ಸು ಮತ್ತು ಹೃದಯಕ್ಕೆ ಬೇಕಾದ ದಿಕ್ಕು ಇಲ್ಲಿದೆ. ಗುರುವಿನ ಪ್ರಭಾವ ನಿಮ್ಮ ಜ್ಞಾನ ಮತ್ತು ಅನ್ವೇಷಣಾ ಮನೋಭಾವವನ್ನು ಉತ್ತೇಜಿಸುತ್ತದೆ. ಸ್ವಾತಂತ್ರ್ಯ ಮತ್ತು ಪರಿಶೋಧನೆಗೆ ಇಚ್ಛೆ ಹೆಚ್ಚಾಗುತ್ತದೆ. ಇಂದು ನಿಮ್ಮ ತಾತ್ವಿಕ ಕುತೂಹಲ ಮತ್ತು ಉತ್ಸಾಹವನ್ನು ಸಮತೋಲನದಿಂದ ಬಳಸಿ. ಹೊಸ ಅವಕಾಶಗಳಿಗೆ ಮನಸ್ಸು ತೆರೆಯಿರಿ. ಪ್ರೇಮ ಮತ್ತು ಬೌದ್ಧಿಕ ಪ್ರಚೋದನೆ ಮತ್ತು ಹಾಸ್ಯವು ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ಒಂಟಿಯವರು ಶೈಕ್ಷಣಿಕ ಅಥವಾ ಸಾಂಸ್ಕೃತಿಕ ಸೆಟ್ಟಿಂಗ್ಸ್ಗಳಲ್ಲಿ ಆಕರ್ಷಣೆಯನ್ನು ಕಂಡುಕೊಳ್ಳಬಹುದು. ಜೋಡಿಯಾದವರು ಭವಿಷ್ಯದ ಸಾಹಸಗಳನ್ನು ಯೋಜಿಸುವ ಮೂಲಕ ಸಂಬಂಧಕ್ಕೆ ಹೊಸ ಉತ್ಸಾಹವನ್ನು ತರಬಹುದು. ಸಮಾನ ಉತ್ಸಾಹವೇ ನಿಜವಾದ ಸಂಪರ್ಕವನ್ನು ಕಟ್ಟುತ್ತದೆ. ಸಹಯೋಗಿ ಪ್ರಾಜೆಕ್ಟ್ಗಳು ಮತ್ತು ತಂಡದ ಕೆಲಸ ಇಂದು ಪ್ರಮುಖವಾಗುತ್ತದೆ. ನಿಮ್ಮ ದೂರದೃಷ್ಟಿ ಮತ್ತು ರಾಜತಾಂತ್ರಿಕ ಶೈಲಿ ತಂಡಕ್ಕೆ ಮಾರ್ಗದರ್ಶನ ನೀಡುತ್ತದೆ. ಆಲೋಚನೆಗಳನ್ನು ಉದಾರವಾಗಿ ಹಂಚಿಕೊಳ್ಳಿ, ಆದರೆ ಇತರರ ವಿಧಾನಗಳಿಗೆ ಮುಕ್ತವಾಗಿರಿ. ಹಣಕಾಸಿನಲ್ಲಿ ಜ್ಞಾನ ಹಂಚಿಕೆಯ ಮೂಲಕ ಅವಕಾಶಗಳು ಮೂಡುತ್ತವೆ. ಚಲನೆ ಮತ್ತು ಹೊರಗಾಂಡಡಿಯ ಚಟುವಟಿಕೆಗಳು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತವೆ. ದೀರ್ಘ ನಡೆಗೆ, ಹೈಕ್ ಅಥವಾ ಹೊರಗಾಂಡಡಿ ಯೋಗದಿಂದ ದೈಹಿಕ ಮತ್ತು ಮಾನಸಿಕ ಸಮತೋಲನ ಸಿಗುತ್ತವೆ. ಕುಟುಂಬ ಸಂಬಂಧಗಳಲ್ಲಿ ಪೀಳಿಗೆಗಳ ದೃಷ್ಟಿಕೋನಗಳ ಘರ್ಷಣೆ ಇದ್ದರೆ ಕೇಳುವ ಕಿವಿ ಮತ್ತು ಸಹಾನುಭೂತಿ ಮೂಲಕ ಸಮಾಧಾನ ತರುವ ಪ್ರಯತ್ನ ಮಾಡಿ. ಬೆಳಗಿನ 10 ರಿಂದ ಮಧ್ಯಾಹ್ನ 2 ಅದೃಷ್ಟ ಸಮಯ. ಅದೃಷ್ಟ ಸಂಖ್ಯೆಗಳು 7, 18, 23, 41 ಮತ್ತು 56. ಪರಿಹಾರಗಳು: ಗಂಟಲಿನ ಚಕ್ರದ ಬಳಿ ಅಮೃತಶಿಲೆಯನ್ನು ಧರಿಸಿ. ಬೆಳಗಿನ ಧ್ಯಾನಕ್ಕೆ ಲ್ಯಾವೆಂಡರ್ ಸುವಾಸನೆಯ ಮೇಣಬತ್ತಿಯನ್ನು ಬೆಳಗಿಸಿ. ದಾಳಿಂಬೆ ಬೀಜಗಳನ್ನು ಸೇವಿಸಿ. ಪ್ರಮುಖ ಕಾಲುಗಳ ಮೊದಲ ನೈಋತ್ಯಕ್ಕೆ ಮುಖ ಮಾಡಿ ಮತ್ತು ನಿರ್ಧಾರಗಳ ಮೊದಲ ಓಂ ಗುರವೇ ನಮಃ 7 ಬಾರಿ ಜಪಿಸಿ. ಧನುರಾಶಿಯೇ, ನಿಮ್ಮ ಅನ್ವೇಷಣಾ ಮನಸ್ಸನ್ನು ಗೌರವಿಸಿ, ಧೈರ್ಯವಾಗಿ ಹೊಸ ದಾರಿಗಳನ್ನು ಅಳವಡಿಸಿ ಮತ್ತು ಜೀವನದ ಸಾಹಸವನ್ನು ಸ್ವಾಗತಿಸಿ. ನಮಸ್ಕಾರ ಮಕರ ರಾಶಿಯವರೇ, ಶನಿಯ ಶಿಸ್ತಿನ ಪ್ರಭಾವ ಇಂದು ನಿಮ್ಮ ಜೀವನದಲ್ಲಿ ದೃಢತೆ ಮತ್ತು ಕಾರ್ಯತಂತ್ರದ ಸ್ಪಷ್ಟತೆಯನ್ನು ತರುತ್ತದೆ. ಆಳವಾಗಿ ಉಸಿರೆಳೆದರೆ ಈ ಭಾನುವಾರದ ಪ್ರಮುಖ ಸೂಚನೆಗಳನ್ನು ಸ್ವೀಕರಿಸಿ. ಮಕರರ ಸ್ಥಿರ ಸಂಕಲ್ಪ ಮತ್ತು ಶ್ರದ್ಧೆ ಇಂದು ನಿಮ್ಮನ್ನು ಮುನ್ನಡೆಸುತ್ತವೆ. ನಿಮ್ಮ ಪ್ರಾಯೋಗಿಕ ದೃಷ್ಟಿಕೋನ ಮತ್ತು ಸಹಿಷ್ಣುತೆ ನಿಮ್ಮ ಯಶಸ್ಸಿಗೆ ಶಾಶ್ವತ ಅಡಿಪಾಯವನ್ನು ನಿರ್ಮಿಸುತ್ತವೆ. ಸಣ್ಣ ಹಂತಗಳ ಮೂಲಕ ದೊಡ್ಡ ಗುರಿಗಳನ್ನು ಕಟ್ಟಿಕೊಳ್ಳಿ. ಇಂದು ಮೌನ ಮತ್ತು ಗುಣಮಟ್ಟದ ಸಮಯವು ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ಒಂಟಿಯರು ನಿಜವಾದ ಸ್ವ ಅಭಿವ್ಯಕ್ತಿಯಿಂದ ಆಕರ್ಷಣೆಯನ್ನು ಕಂಡುಕೊಳ್ಳುತ್ತಾರೆ. ದಂಪತಿಗಳು ಒಟ್ಟಿಗೆ ಇರುವಿಕೆಯಿಂದ ಮತ್ತು ಸಣ್ಣ ಪ್ರಾಮಾಣಿಕ ಸಂಭಾಷಣೆಗಳಿಂದ ಆನಂದವನ್ನು ಅನುಭವಿಸುತ್ತಾರೆ. ದುರ್ಬಲತೆಯನ್ನು ಹಂಚಿಕೊಳ್ಳಿ, ಅದು ನಿಜವಾದ ಅಂಟುಮುತ್ತನ್ನು ತರುತ್ತದೆ. ಭಾನುವಾರದ ಸೌರಶಕ್ತಿ ನಿಮ್ಮ ಆಂತರಿಕ ಅಧಿಕಾರವನ್ನು ಬೆಳಗುತ್ತದೆ. ಹಳೆಯ ಸ್ವನಿರೀಕ್ಷೆಗಳನ್ನು ಬಿಡುಗಡೆ ಮಾಡಿ ಮತ್ತು ನಿಮ್ಮ ವಿಕಸನಗೊಳ್ಳುತ್ತಿರುವ ಗುರುದಿಗೆ ಸ್ಥಳ ನೀಡಿ. ದೌರ್ಬಲ್ಯತೆ ಮತ್ತು ಬಲ ಎರಡಕ್ಕೂ ಸಮಾನ ಸ್ಥಾನ ನೀಡಿ. ಅದು ನಿಜವಾದ ವೃದ್ಧಿಗೆ ದಾರಿ ತೋರಿಸುತ್ತದೆ. ವೃತ್ತಿಯಲ್ಲಿ ಇಂದು ಚಿಂತನಾಶೀಲ ತಯಾರಿ ಮತ್ತು ಕಾರ್ಯತಂತ್ರದ ರೂಪುರೇಷೆಗಳು ಪ್ರಮುಖ. ತಕ್ಷಣದ ಕಾರ್ಯಕ್ಕಿಂತ ದೀರ್ಘಕಾಲದ ಯೋಜನೆಗಳನ್ನು ರೂಪಿಸಿ. ಸ್ವತಂತ್ರ ಚಿಂತನೆಗಿಂತ ನಿಮ್ಮ ಖ್ಯಾತಿ ಮತ್ತು ಪರಿಣಿತಿಯನ್ನು ಬಲಪಡಿಸಿ. ಸೋಮವಾರದ ಸಹಭಾಗದ ಬೇಡಿಕೆಗಳಿಗೆ ಈಗ ತಯಾರಿ ಮಾಡಿ. ಬೆನ್ನುಮೂಲೆ ಮತ್ತು ಜೋಡಣೆಯ ಆರೈಕೆ ಇಂದು ಮುಖ್ಯ. ಸೌಮ್ಯ ಯೋಗ, ಸ್ಟ್ರೆಚಿಂಗ್ ಮತ್ತು ಸಂಜೆಯ ನಡೆಗಳು ದೇಹ ಮತ್ತು ಮನಸ್ಸಿಗೆ ಸಮತೋಲನ ತರುತ್ತವೆ. ಖನಿಜಯುಕ್ತ ಆಹಾರ ಮತ್ತು ಜಲಸಂಚಯನಕ್ಕೆ ಗಮನ ನೀಡಿಸಿ. ವಿಶ್ರಾಂತಿ ನಿಮ್ಮ ದೈಹಿಕ ಪುನಶ್ಚೇತನ್ಯಕ್ಕೆ ಅಗತ್ಯ. ಭಾವನಾತ್ಮಕವಾಗಿ ಇಂದು ನೀವು ಹೆಚ್ಚು ತೆರೆಯಬಹುದು. ಪ್ರಾಮಾಣಿಕ ಸಂಭಾಷಣೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ನಿಮ್ಮ ಆರೈಕೆಯನ್ನು ಸ್ವೀಕರಿಸುವುದನ್ನು ಅಭ್ಯಾಸ ಮಾಡಿ. ಸೂರ್ಯಾಸ್ತಕ್ಕಿಂತ ಮುಂಚೆ ಏಕಾಂತ ಚಿಂತನೆ ನಿಮ್ಮ ಭಾವನೆಗಳನ್ನು ಸ್ಪಷ್ಟಗೊಳಿಸುತ್ತವೆ. ಅದೃಷ್ಟ ಸೂಚನೆಗಳು, ಪ್ರಯಾಣ ಪರಿಹಾರಗಳು. ಅದೃಷ್ಟ ಸಂಖ್ಯೆಗಳು 7, 18, 24, 33, 46. ಇಂದು ಶಾಂತ ಆತ್ಮವಿಶ್ವಾಸ ಮತ್ತು ತಾಳ್ಮೆ ನಿಮಗೆ ಅದೃಷ್ಟ ತರುತ್ತದೆ. ಸಣ್ಣ ಐತಿಹಾಸಿಕ ಸ್ಥಳಗಳ ಭೇಟಿ ಅಥವಾ ಪರ್ವತದ ದೃಶ್ಯಗಳಿಗೆ ಒಂದು ಸಂಕ್ಷಿಪ್ತ ಡ್ರೈವ್ ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಪರಿಹಾರಗಳು: ಗಾಢ ಕಾಡು ಹಸಿರು ಬಣ್ಣವನ್ನು ಧರಿಸಿ.
ಸೂರ್ಯೋದಯಕ್ಕೆ ಕಪ್ಪು ಟೂರ್ಮಾಲೆನ್ನಿಂದ ಧ್ಯಾನ ಮಾಡಿ. ಜೇನುತುಪ್ಪದೊಂದಿಗೆ ಶುಂಠಿ ಚಹಾ ಕುಡಿಯಿರಿ. ಸೂರ್ಯಾಸ್ತಕ್ಕೆ ಪಶ್ಚಿಮಕ್ಕೆ ಮುಖ ಮಾಡಿ ಓಂ ಶಂ ಶನೀಶ್ಚರಾಯ ನಮಃ 9 ಬಾರಿ ಪಠಿಸಿ. ಮಕರರೇ, ನಿಮ್ಮ ಸ್ಥಿರತೆ ಮತ್ತು ಶ್ರದ್ಧೆಯೊಂದಿಗೆ ನಿಧಾನವಾಗಿ ದೃಢವಾಗಿ ಮುಂದೆ ನಂದಿಯಿ. ನಮಸ್ಕಾರ ಕುಂಭರಾಶಿಯವರೇ, ಯುರೇನಸ್ ಮತ್ತು ಶನಿಯ ಸಂಯೋಜನೆ ನಿಮ್ಮ ದೂರದೃಷ್ಟಿ ಮತ್ತು ಶಿಸ್ತಿನ ನಡುವೆ ಸಮತೋಲನವನ್ನು ತರಲು ಕಾರ್ಯನಿರತವಾಗಿದೆ. ಆಳವಾಗಿ ಉಸಿರೆಳೆದರೆ ಈ ಭಾನುವಾರದ ಪ್ರಮುಖ ಸಂದೇಶಗಳನ್ನು ಸ್ವೀಕರಿಸಿ. ನಿಮ್ಮ ಬೌದ್ಧಿಕ ಕುತೂಹಲ ಮತ್ತು ಸಾಮಾಜಿಕ ದೃಷ್ಟಿ ಇಂದು ಬೆಳಗುತ್ತವೆ. ಪ್ರೇಮದಲ್ಲಿ ಬೌದ್ಧಿಕ ಸಂಪರ್ಕ ಮತ್ತು ಅನನ್ಯ ಅನುಭವಗಳು ಇಂದು ಪ್ರಮುಖವಾಗುತ್ತವೆ. ಒಂಟಿಗಳು ಆನ್ಲೈನ್ ವೇದಿಕೆಗಳು ಅಥವಾ ಬೌದ್ಧಿಕ ಸಭೆಗಳಲ್ಲಿ ಸಂಭವೀಯ ಸಂಗಾತಿಯನ್ನು ಕಂಡುಕೊಳ್ಳಬಹುದು. ದಾಂಪತ್ಯವು ಭವಿಷ್ಯದ ಕನಸುಗಳನ್ನು ಶಾಂತವಾಗಿ ಚರ್ಚಿಸುವ ಮೂಲಕ ಸಂಬಂಧಕ್ಕೆ ಗಾಢತೆಯನ್ನು ತರಬಹುದು. ಸಣ್ಣ ಅನುಭವ ಉಡುಗುಗಳು ಭಾವನಾತ್ಮಕ ಸಂಪರ್ಕವನ್ನು ಹೆಚ್ಚಿಸುತ್ತವೆ. ವೃತ್ತಿ ಮತ್ತು ಹಣಕಾಸಿನಲ್ಲಿ ಬುಧನ ಪ್ರಭಾವವು ಸಂವಹನ ಮತ್ತು ಹೊಸ ಆಲೋಚನೆಗಳನ್ನು ಉತ್ತೇಜಿಸುತ್ತದೆ. ಬೆಳಗಿನ ಸಮಯದಲ್ಲಿ ಉದ್ಭವಿಸುವ ಐಡಿಯಾಗಳು ನಾಳಿನ ಪ್ರಗತಿಗೆ ಮಾರ್ಗದರ್ಶಕಗಳಾಗುತ್ತವೆ. ಸಹಯೋಗಿ ಯೋಜನೆಗಳಲ್ಲಿ ನಿಮ್ಮ ವಿಶಿಷ್ಟ ಸಮಸ್ಯೆ ಪರಿಹಾರಕ ಶೈಲಿ ಗಮನ ಸೆಳೆಯುತ್ತದೆ. ಕಾರ್ಯದ ಸ್ಥಳದಲ್ಲಿ ಗಾಸಿಪ್ಗಳನ್ನು ದೂರವಿಟ್ಟು ಸ್ಪಷ್ಟತೆ ಮತ್ತು ವೃತ್ತಿಪರತೆಯನ್ನು ಕಾಪಾಡಿರಿ. ಆರೋಗ್ಯ ಮತ್ತು ಸ್ವಾಸ್ಥ್ಯದಲ್ಲಿ ಈ ಭಾನುವಾರ ನಿಮ್ಮ ನರಮಂಡಲಕ್ಕೆ ವಿಶ್ರಾಂತಿ ಬೇಕಾಗುತ್ತದೆ. ಸೌಮ್ಯ ಚಲನೆಯನ್ನು ಆಯ್ಕೆ ಮಾಡಿರಿ. ಜಲಚಿಕಿತ್ಸೆ, ತೇಲುವ ಧ್ಯಾನ ಅಥವಾ ಬೆಳಗಿನ ಸೂರ್ಯನ ಬೆಳಕಿಗೆ ಸಣ್ಣ ಸಮಯ ಮೀಸಲಿಡುವುದು ನಿಮ್ಮ ಶಕ್ತಿಯನ್ನು ಪುನರುಜ್ಜೀವನಗೊಳಿಸುತ್ತದೆ. ದೇಹದ ಸಂಕೇತಗಳನ್ನು ಗಮನಿಸಿ ಮತ್ತು ಅಗತ್ಯವಿದ್ದರೆ ವಿಶ್ರಾಂತಿಯನ್ನು ನೀಡಿರಿ. ಈ ದಿನ ನಿಮ್ಮ ಭಾವನಾತ್ಮಕ ಲಭ್ಯತೆ ಹೆಚ್ಚಾಗುತ್ತದೆ. ಸಮುದಾಯದೊಂದಿಗೆ ಸಂಪರ್ಕಿಸುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅದೃಷ್ಟ ಸಂಖ್ಯೆಗಳು 7, 18, 23, 41, 56, 62. ಬೆಳಗಿನ ಬುದ್ಧಿಮತೆಯ ಅವಧಿಯಲ್ಲಿ ವೃತ್ತಿಜೀವನ ಅವಕಾಶಗಳು ಮತ್ತು ಸ್ನೇಹಿತರ ಮೂಲಕ ಅದೃಷ್ಟವು ಬರುತ್ತದೆ. ಮಧ್ಯಾಹ್ನದ ಸ್ಥಳೀಯ ಚಲನೆಗಳು ಮತ್ತು ಸಾಂಸ್ಕೃತಿಕ ಸ್ಥಳಗಳ ಭೇಟಿ ನಿಮ್ಮ ಮನಸ್ಸಿಗೆ ಹೊಸ ದೃಷ್ಟಿಕೋನವನ್ನು ನೀಡಬಹುದು. ದೂರದ ಪ್ರಯಾಣಗಳನ್ನು ಇಂದು ಮುಂದೂಡಿ ಮತ್ತು ಅವುಗಳನ್ನು ಯೋಜಿಸಿ. ಪರಿಹಾರಗಳು: ವಿದ್ಯುತ್ ನೀಲಿ ಅಥವಾ ಬೆಳ್ಳಿ ಬಣ್ಣವನ್ನು ಧರಿಸಿ. ಸೂರ್ಯೋದಯಕ್ಕೆ ಪೂರ್ವಕ್ಕೆ ಮುಖ ಮಾಡಿ ಅಕ್ವಾಮರೀನ್ ಸ್ಫಟಿಕವನ್ನು ಗಂಟಲಿನ ಬಳಿ ಇಟ್ಟು 15 ನಿಮಿಷಗಳ ಕಾಲ ಧ್ಯಾನ ಮಾಡಿರಿ. ಸಂಜೆ ಓಂ ಶನಿದೇವಾಯ ನಮಃ 11 ಬಾರಿ ಜಪಿಸಿ. ಕುಂಭರೇ, ನಿಮ್ಮ ದೂರದೃಷ್ಟಿ ಮತ್ತು ಮಾನವೀಯ ಆದರ್ಶಗಳೊಂದಿಗೆ ಧೈರ್ಯವಾಗಿ ಮುನ್ನೋರಿರಿ. ನಿಮ್ಮ ಹೊಸ ಐಡಿಯಾಗಳು ಇಂದು ಬೆಳೆಯಲು ಸಿದ್ಧವಾಗಿವೆ. ನಮಸ್ಕಾರ ಮೀನರಾಶಿಯವರೇ, ನೆಪ್ಟ್ಯೂನ್ನ ಸೂಕ್ಷ್ಮ ಪ್ರಭಾವ ನಿಮ್ಮೊಳಗೆ ಕರುಣೆ ಮತ್ತು ಆಳವಾದ ಕಲ್ಪನೆಯನ್ನು ತುಂಬುತ್ತಿದೆ. ಆಳವಾಗಿ ಉಸಿರೆಳೆದರೆ ಈ ಭಾನುವಾರದ ಸಂದೇಶಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಭಾನುವಾರದ ಸೂರ್ಯನ ಬೆಳಕು ನಿಮ್ಮ ಆಂತರಿಕ ಪವಿತ್ರ ಸ್ಥಳವನ್ನು ಬೆಳಗುತ್ತದೆ. ನಿಮ್ಮ ಸಹಾನುಭೂತಿ ಮತ್ತು ಸೃಜನಶೀಲತೆ ಇಂದು ಹೆಚ್ಚು ಪ್ರಭಾವಶಾಲಿ. ಆಂತರಿಕ ನವೀಕರಣಕ್ಕೆ ಮನಸ್ಸನ್ನು ತೆರೆಯಿರಿ ಮತ್ತು ಸೌಮ್ಯವಾಗಿ ಮುಂದುವರಿಯಿರಿ. ಪ್ರೇಮ ಮತ್ತು ವೈಯಕ್ತಿಕ ಜೀವನ. ಪ್ರೇಮವು ಪದಗಳಿಗಿಂತ ಮೀರಿದ ಕಲಾತ್ಮಕ ಸಂವೇದನೆಗಳ ಮೂಲಕ ಹರಿಯುತ್ತದೆ. ಒಂಟಿಗಳು ನಿಶ್ಶಬ್ದ ಕ್ಷಣಗಳಲ್ಲಿ ಆಳವಾದ ಕಣ್ಣಿನ ಸಂಪರ್ಕ ಅಥವಾ ಆಧ್ಯಾತ್ಮಿಕ ಸಂಪರ್ಕವನ್ನು ಅನುಭವಿಸಬಹುದು. ದಂಪತಿಗಳು ಹಂಚಿದ ಕನಸುಗಳ ಬಗ್ಗೆ ಹೃತ್ಪೂರ್ವಕವಾಗಿ ಮಾತನಾಡಿದರೆ ಸಂಬಂಧ ಗಾಢವಾಗುತ್ತದೆ. ದುರ್ಬಲತೆಯನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳಿ, ಅದು ಬಂಧವನ್ನು ಬಲಪಡಿಸುತ್ತದೆ. ವೃತ್ತಿ ಮತ್ತು ಹೆಲ್ತ್. ವೃತ್ತಿಯಲ್ಲಿ ಸೃಜನಶೀಲತೆ ಮತ್ತು ಗುಣಪಡಿಸುವ ಯೋಜನೆಗಳು ಇಂದು ಉತ್ತಮ ಫಲ ನೀಡುತ್ತವೆ. ಸಾರ್ವಜನಿಕ ಪ್ರದರ್ಶನಕ್ಕಿಂತ ತೆರೆಮರೆಯ ಪ್ರತಯಾರಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೀರಿನ ಆಧಾರಿತ ಚಟುವಟಿಕೆಗಳು ಮತ್ತು ಸೌಮ್ಯ ಸ್ಟ್ರೆಚಿಂಗ್ಗಳು ಪುನಶ್ಚೇತನಕ್ಕೆ ಸಹಾಯ ಮಾಡುತ್ತವೆ. ಜಲಸಂಚಯನ ಮತ್ತು ಹಿರವಲ್ ಚಹಾ ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಭಾವನೆಗಳು ಲಕ್ಕಿ ಇನ್ಸೈಟ್ಸ್ ಪ್ರಯಾಣ. ಭಾವನಾತ್ಮಕ ಅಲೆಗಳು ಇಂದು ತೀವ್ರವಾಗಬಹುದು. ಜರ್ನಲಿಂಗ್ ಮೂಲಕ ಅವುಗಳನ್ನು ಬಿಡುಗಡೆ ಮಾಡಿ. ಅದೃಷ್ಟ ಸಂಖ್ಯೆಗಳು 7, 18, 23, 41, 56. ಮಧ್ಯಾಹ್ನ 2ರಿಂದ ಸಂಜೆ 5ರವರೆಗೆ ಸೃಜನಾತ್ಮಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಅದೃಷ್ಟ ಹೆಚ್ಚಿಸುತ್ತದೆ. ಪ್ರಮುಖ ಪ್ರಯಾಣಗಳನ್ನು ಮುಂದೂಡಿ. ಹತ್ತಿರದ ಜಲಮೂಲಗಳು ಅಥವಾ ಪ್ರಕೃತಿ ದಾರಿಗಳು ಆಂತರಿಕ ಶಾಂತಿಯನ್ನು ನೀಡುತ್ತವೆ. ಪರಿಹಾರಗಳು ಮತ್ತು ಮುಕ್ತಾಯ. ಇಂದು ಲ್ಯಾವೆಂಡರ್ ಅಥವಾ ಮಸುದಾದ ವೈಡೂರ್ಯ ಧರಿಸಿ. ಅಮೆಥಿಸ್ಟ್ ಅನ್ನು ಕೈಯಲ್ಲಿಟ್ಟಿ ಕೆಮರಿಯಿರಿ. ಸೂರ್ಯಾಸ್ತಕ್ಕೆ ಪಶ್ಚಿಮಕ್ಕೆ ಮುಖ ಮಾಡಿ ಓಂ ನಮಃ ಶಿವಾಯ 27 ಬಾರಿ ಜಪಿಸಿ ಮತ್ತು ಶ್ರೀಗಂಧದ ಧೂಪವನ್ನು ಸುಟ್ಟು ಮನಸ್ಸನ್ನು ಶುದ್ಧಿಗೊಳಿಸಿ. ಫೆನೆಲ್ ಚಹಾ ಅಥವಾ ಪೋಷಕಾಶಿವ ಸೂಪುಗಳು ಭಾವನಾತ್ಮಕ ಸಮತೋಲನಕ್ಕೆ ಸಹಾಯ ಮಾಡುತ್ತವೆ.
ಮೀನರೇ, ನಿಮ್ಮ ಸಹಾನುಭೂತಿ ಮತ್ತು ಕಲ್ಪನೆಗಳೊಂದಿಗೆ ನಿಧಾನವಾಗಿ ದಯೆಯಿಂದ ಮುಂದುವರಿಯಿರಿ. ಈ ಸಂದೇಶ ನಿಮಗೆ